ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ಮಾತ್ರ ಅಲ್ಲ, ನಮ್ಮ ಜೊತೆಲಿ ನೀವು ಕೂಡ ಬರ್ತಾ ಇದ್ದೀರಂತ ನಾನು ನಂಬ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು 1 ವೀಕ್ ಆಗಿರ್ಬೋದು ಅನಿಸುತ್ತೆ ನಾನು ವಿಡಿಯೋ ಹಾಕಿ. ಯಾವುದ್ರ ಮೇಲೆ ನಾನು ವಿಡಿಯೋ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದ್ರ ಮೇಲೆ ವಿಡಿಯೋ ಬೇಕು ಅಂತೇಳಿ. ನೀವು ಹೇಳೋದ್ಮೇಲೆ ಪಕ್ಕ ನಾನು ನೆಕ್ಸ್ಟ್ ಅದೇ ವಿಡಿಯೋನ ಮಾಡಿ ನಾನು ಹಾಕ್ತೀನಿ, ಟ್ರೈ ಮಾಡ್ತೀನಿ ನಾನು. ಆಮೇಲೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ನೋಡಿ, ನಾವು ಹೋಗ್ತಾ ಇರೋದು ಒಂದು ಮ್ಯಾರೇಜ್ ಹಾಲ್ಗೆ. ಇದು ಬಂದು ಆಲದ ಮರ ಹತ್ರ ಇದೆ. ಇಲ್ಲಿ ನೋಡಿ, ಅಪ್ಪ ಮಗ ಇಬ್ಬರು ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇದರಲ್ಲಿ ಎಲ್ಲಾರ್ಕನ ಚೆನ್ನಾಗಿ ಯಾರಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ರೆಡಿಯಾಗಿರೋದ್ರಲ್ಲಿ ಇನ್ನು ನೋಡಿ, ನನ್ನ ಮಗ ಕೂಡ ತೋರಿಸ್ತಾ ಇದ್ದಾನೆ, ಫೋಸ್ ಕೊಡ್ತಾ ಇದ್ದಾನೆ. ನೀವು ಕಮೆಂಟ್ ಮಾಡಬೇಕು ಯಾರು ಚೆನ್ನಾಗಿದ್ದಾರೆ ಇದರಲ್ಲಿ ಅಂತೇಳಿ. ಇಲ್ಲಿ ನೋಡಿ, ನಾನು ಹೇಗಿದ್ದೀನಿ ಅಂತ ಹೇಳಿ. ಆಮೇಲೆ ಈ ಮ್ಯಾರೇಜ್ ಹಾಲ್ಗೆ ಯಾರ್ಯಾರು ಹೋಗಿರ್ತೀರ ಕಮೆಂಟ್ ಮಾಡಿ. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು, ಆದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಆಮೇಲೆ ಇಲ್ಲಿ ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾವು ಒಬ್ಬೊಬ್ಬರಾಗಿ ಎಂಟ್ರಿ ಹೋಗ್ತಾ ಇದ್ದೀವಿ ಒಳಗಡೆ. ಇಲ್ಲಿ ನೋಡಿ, ಇದೇ ಮದುವೆಗೆ ಹೋಗಿದ್ದು ನಾವು. ಆಮೇಲೆ ಇಲ್ಲಿ ನೋಡಿ, ವೀಡಿಯೋಸ್ಗೆ ಫೋಟೋಸ್ಗೆಲ್ಲ ತುಂಬ ಪ್ಲೇಸಸ್. ಇಲ್ಲಿ ನೋಡಿ, ಇದೇ ಹೊಸ ದಂಪತಿಗಳು, ಮದುವೆ ಹೆಣ್ಣು ಗಂಡು. ಆಮೇಲೆ ಇಲ್ಲಿ ನೋಡಿ, ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ, ಲೈಟ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿದರು. ಆಮೇಲೆ ಮದುವೆ ಹೆಣ್ಣು ಗಂಡು ನೋಡಿ, ಅಲ್ಲಲ್ಲಿ ಒಂದೊಂದು ಫೋಟೋ ಸಹ ಹ್ಯಾಂಗ್ ಮಾಡಿದ್ರು ಡೆಕೋರೇಷನ್ ಜೊತೆಲಿ. ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇಲ್ಲಿ ನೋಡಿ. ಅದು ಲೈಟಿಂಗ್ಸ್ ಎಲ್ಲ ಇರೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತು. ನೀವು ನೋಡಿ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ಹೋಗ್ತಾಯಿದ್ದೆ. ಅಲ್ಲಿ ನೋಡಿ, ಫೋಟೋಶೂಟಿಗೆಲ್ಲ ಅಲ್ಲಲ್ಲಿ ಆ ಥರ ರೆಡಿ ಮಾಡಿದರು. ಕೆಲವೊಬ್ಬೊಬ್ಬರು ಫೋಟೋಸ್ ಎಲ್ಲ ಹಿಡ್ಕೊಳ್ತಾ ಇದ್ರು ಅಲ್ಲಲ್ಲಿ. ಇಲ್ಲಿ ನೋಡಿ, ಇಲ್ಲೆಲ್ಲ ನಿಂತ್ಕೊಂಡು ನಾವು ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಮದುವೆ ಗಂಡು ಹೆಣ್ಣು ಬಂದು ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಪಟಾಕಿ ಸೌಂಡು. ನೋಡಿ, ತುಂಬ ಪಟಾಕಿ ಸೌಂಡ್ ಇತ್ತು. ಅದ್ದೂರಿಯಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿರೋದು. ನೀವು ಯಾರಾದರೂ ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಆಲದ ಮರ ಹತ್ರ ಬರುತ್ತೆ ಈ ಚೌಟ್ರಿ. ಇಲ್ಲಿ ನೋಡಿ, ಎಂಟ್ರೆನ್ಸ್ನಲ್ಲೇ ಪಾಪ್ಕಾರ್ನು, ಆಮೇಲೆ ಇಲ್ಲಿ ನೋಡಿ ಐಸ್ ಕ್ರೀಮು, ಪಾನಿಪುರಿ, ಆಮೇಲೆ ಫ್ರೂಟ್ಸ್ ಮಿಕ್ಸಿಂಗು, ಅದೆಲ್ಲ ಸ್ಟಾರ್ಟಿಂಗಲ್ಲಿ ಸ್ನ್ಯಾಕ್ಸ್ ಥರ ಇಟ್ಟಿದ್ರು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಫೋಟೋ ಶೂಟ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಫ್ರೂಟ್ಸು ಬೇಕಾದವ್ರು ತೊಗೊಂಡು ತಿಂತಾಯಿದ್ರು. ಇಲ್ಲಿ ನೋಡಿ, ಮದುವೆ ಹೆಣ್ಣು ಗಂಡು. ಆಮೇಲೆ ನಾವು ತುಂಬ ಹೊತ್ತು ಕೂತ್ಕೊಂಡಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಬಂದಿದ್ವಿ, ಸ್ವಲ್ಪ ಸ್ನ್ಯಾಕ್ಸ್ ಆದರೂ ತಿನ್ನೋಣ ಅಂತೇಳಿ ಬಂದ್ವಿ. ಬಂದ ಮೇಲೆ ಅಲ್ಲಿ ಪಾನಿಪುರಿ ಕಾಣಿಸ್ತು, ಸರಿ ಅಂತ ಪಾನಿಪುರಿ ತೊಗೊಂಡ್ವಿ. ಇಲ್ಲಿ ನೋಡಿ, ಇದು ಖಾರ, ಇದು ಸ್ವೀಟ್, ಯೆಲ್ಲೋ ಕಲರ್ ಸ್ವೀಟು, ವೈಟ್ ಇರೋದು ಖಾರ. ಆಮೇಲೆ ನಾವು ಅದು ಪಾನಿಪುರಿನ ತೊಗೊಂಡ್ವಿ. ಇಲ್ಲಿ ನೋಡಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಹಿಂದೆ ಎಲ್ಲ ಫುಲ್ ಜನ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಮಗ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಇಲ್ಲಿ ನೋಡಿ, ಚಿಕ್ಕ ಮಕ್ಕಳಿದ್ರು, ಅವ್ರ ಜೊತೆಲಿ ಚೆನ್ನಾಗಿ ಆಟಾಡ್ದ, ಎಂಜಾಯ್ ಮಾಡ್ದ. ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ನನ್ನ ಮಗ ಆಟಾಡ್ತಾ ಇದ್ದಾನಲ್ಲ ಅಂತೇಳಿ. ಆಮೇಲೆ ಇಲ್ಲಿ ನೋಡಿ, ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದ ಅಲ್ಲಿ. ಫ್ರೆಂಡ್ ಮಾಡಿ ಚೆನ್ನಾಗಿ ಆಟಾಡ್ದ, ಅವನು ಎಂಜಾಯ್ ಮಾಡ್ದ, ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೀವು ನಮ್ಮ ಜೊತೆಲಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊತೀನಿ. ಇಲ್ಲಿ ನೋಡಿ, ತುಂಬ ಜನ ಇದ್ರು. ಆದರೆ ಆಮೇಲೆ ನೋಡಿ, ಇಲ್ಲಿ ನೋಡಿ, ಆಮೇಲೆ ಈ ಮಿಠಾಯಿ ಬೇಕು ಅಂತ ಹೇಳ್ದ, ಈಸ್ಕೊಟ್ವಿ. ಅದನ್ನು ತಿನ್ನೋಕ್ಕಾಗ್ತಾಯಿಲ್ಲ ಅವನಿಗೆ. ಸ್ವೀಟ್ ಅಂದರೆ ನನ್ನ ಮಗನಿಗೆ ಇಷ್ಟ ಇಲ್ಲ, ಖಾರ ಅಂದರೆ ಇಷ್ಟ. ಅದರಿಂದ ಅವ್ನು ಸ್ವೀಟ್ ಎಲ್ಲ ಅಷ್ಟು ಲೈಕ್ ಮಾಡೋದಿಲ್ಲ. ಆಮೇಲೆ ಇಲ್ಲಿ ನೋಡಿ, ಆಮೇಲೆ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ರಿಟರ್ನ್ ಮನೆ ಕಡೆ ಹೊರಡ್ವಿ. ದಯವಿಟ್ಟು ಲಾಸ್ಟ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ನಾನು ಹೊಸದಾಗಿ ನಾನು ಓಪನ್ ಮಾಡಿರೋದು ಯೂಟ್ಯೂಬು, ಅದ್ರ ಬಗ್ಗೆ ನನಗೆ ಐಡಿಯಾಸ್ ಇಲ್ಲ. ಯಾರಿಗಾದ್ರೂ ಐಡಿಯಾಸ್ ಗೊತ್ತಿದ್ರೂ ಗೈಡ್ ಮಾಡಿ. ಆಮೇಲೆ ಲಾಸ್ಟ್ವರೆಗೂ ನೋಡಿ. ನೆಕ್ಸ್ಟ್ ನಿಮಗೆ ಯಾವುದ್ರ ಮೇಲೆ ವೀಡಿಯೋ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಯಾವುದ್ರ ಮೇಲೆ ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ.
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.